ರಾಜಧಾನಿ ಬೆಂಗಳೂರಿನಲ್ಲಿ ಕೆರೆಯಲ್ಲಿ ಈಜೋಕೆ ಹೋಗಿದ್ದಂತಹ ಇಬ್ಬರು ಬಾಲಕರು ನೀರು ಪಾಲಾಗಿದ್ದಾರೆ. ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಲೇಔಟ್ನ ಕೆರೆಯಲ್ಲಿ ನಡೆದಿರುವಂತಹ ಒಂದು ದಾರುಣ ಘಟನೆ ಇದು. ನಿನ್ನೆ ಸಂಜೆ ಕೆರೆ ಬಳಿ ಆಟವಾಡೋಕೆ ಮೂವರು ಬಾಲಕರು ಹೋಗಿದ್ರು. ಈಜಾಡುವಾಗ ಅಣ್ಣ ತಮ್ಮ ಕೆರೆಯಲ್ಲಿ ಮುಳುಗೋಕೆ ಆರಂಭ ಮಾಡಿದ್ದಾರೆ. ತಕ್ಷಣ ಮತ್ತೊಬ್ಬ ಬಾಲಕ ಓಡಿ ಹೋಗಿ ಅವರ ಪೋಷಕರಿಗೆ ಮಾಹಿತಿಯನ್ನು ತಿಳಿಸಿದ್ದ. ಪೋಷಕರು ಬಂದು ಅವರನ್ನ ಹೊರಗಡೆ ತೆಗೆಯುವಷ್ಟರಲ್ಲಿ ಒಬ್ಬ ಮಗ ಸಂಜಯ್ ಸಾವನ್ನಪ್ಪಿದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮತ್ತೊಬ್ಬ ಬಾಲಕ ಜಗನ್ನಾಥ್ ಸಾವನ್ನಪ್ಪಿದ್ದಾನೆ. ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಸಂಜೆ ಕೆರೆಯಲ್ಲಿ ಅಂದರೆ ಕೆರೆಯ ಹತ್ರ ಆಟ ಆಡೋದಕ್ಕೆ ಅಂತ ಹೇಳಿ 3 ಜನ ಬಾಲಕರು ಹೋಗ್ತಾರೆ. ಉಳ್ಳಾಳ ಉಪನಗರದ ಸುಬ್ರಹ್ಮಣ್ಯಂ ದಂಪತಿಯ ಪುತ್ರರು ಕೂಡ ಈ ಮೂವರಲ್ಲಿ ಇಬ್ಬರಾಗಿರ್ತಾರೆ. ಮನೆಯಿಂದ ಸ್ವಲ್ಪ ದೂರದಲ್ಲೇ ಕೆರೆ ಇತ್ತು. ಸೊ ಹೀಗಾಗಿ ಕೆರೆ ಹತ್ರ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಈಜೋಕೆ ಮುಂದಾಗ್ತಾರೆ. ಆದರೆ ನೋಡಿ ಅವರ ಮನೆಯ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ. ಅಪ್ಪ ಗಾರೆ ಕೆಲಸ ಮಾಡ್ತಿದ್ರೆ, ತಾಯಿ ಒಂದು ಕಂಪನಿಯಲ್ಲಿ ಹೌಸ್ ಕೀಪರ್ ಆಗಿದ್ರಂತೆ. ಇನ್ನು ಅಣ್ಣ ತಮ್ಮ ಇಬ್ಬರು ಕೂಡ ಯಾವಾಗ ಕೆರೆಯಲ್ಲಿ ಈಜೋದಕ್ಕೆ ಶುರು ಮಾಡಿದ್ರು ಆಗ ತತ್ಕ್ಷಣ ಮುಳುಗ್ತಾರೆ. ಸೊ ಮತ್ತೊಬ್ಬ ಬಾಲಕ ಇವ್ರ ಜೊತೆ ಹೋಗಿದ್ನಲ್ಲ, ಆತ ಇದನ್ನು ನೋಡಿ ತಕ್ಷಣ ಓಡಿ ಹೋಗಿ ಅವರ ಅಪ್ಪ ಅಮ್ಮನಿಗೆ ವಿಷಯವನ್ನು ಮುಟ್ಟಿಸ್ತಾನೆ. ಇನ್ನು ಪೋಷಕರು ಬಂದು ನೋಡುವಷ್ಟರಲ್ಲಿ, ಜೊತೆಗೆ ಇಬ್ಬರು ಮಕ್ಕಳನ್ನು ಉಳಿಸುವಂಥ ಪ್ರಯತ್ನ ಮಾಡುವಷ್ಟರಲ್ಲೇ ಸಂಜಯ್ 6 ವರ್ಷದ ಅವರ ಮಗ ಮೊದಲದಾಗಿ ಮೃತಪಡ್ತಾನೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೊಬ್ಬ ಬಾಲಕ ಜಗನ್ನಾಥ್ ಸಾವನ್ನಪ್ಪಿದ್ದಾನೆ. ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ.